ಈ ಕಾರ್ಯಕ್ರಮ ಇಲ್ಲೇ ಯಾಕೆ ಮಾಡಬೇಕ ಉದ್ದೇಶ ಅಂತಂದ್ರೆ ಅಲ್ಲಿ ಇಷ್ಟು ಜನರನ್ನ ಕೂಡ್ಸಕ್ಕೆ ಸ್ಥಳಾವಕಾಶದ ಕೊರತೆ ಅದ. ಆನಂತರ ನಮ್ಮ ಕಾರ್ಯಕ್ರಮದ ಇವತ್ತು ಅಧ್ಯಕ್ಷತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಿತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಸ್ ಡಿ ದಳವಾಯಿ ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಪಂಚಾಯತ್ ಸಿಬ್ಬಂದಿಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತೇನೆ. ನಮ್ಮೆಲ್ಲ ಕಾರ್ಯಗಳಿಗೆ ಅವರು ಬೆಂಗಾವಲಾಗಿ ನಿಂತು ಏನೋ ಒಂದು ತನುಮನ ಧನ ನಮಗೆ ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮ ಶಾಲೆಯೊಳಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕ, ಹೀಗೆ ಯಾರಾದರೂ ಹೊಸದಾಗಿ ನೌಕರಿ ಸೇರಿದ ಅವರನ್ನು ಸನ್ಮಾನಿಸಿ ಉತ್ತೇಜಿಸುವಂಥ ಕಾರ್ಯಕ್ರಮ. ಯಾರು ರಿಟೈರ್ಡ್ ಆಗಿ ಬರ್ತಾರ ಅವರ ನಿವೃತ್ತಿ ಜೀವನಕ್ಕೆ ಮತ್ತೆ ಅವರ ಶುಭ ಹಾರೈಸಿ ಮೊನ್ನೆ ತಾನೇ 41 ವರ್ಷಗಳ ಭಾರತೀಯ ಅಂಚೆ ಇಲಾಖೆ ಒಳಗೆ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಕೃಷ್ಣಾಪುರ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಸಂಕ್ಷಿಪ್ತ ಪರಿಚಯ ಅಂತಂದ್ರೆ ಅವರೆಲ್ಲ ಸಾಮಾಜಿಕ ಕೆಲಸದೊಳಗೆ ತುಂಬ ಭಾಗಿಯಾಗ್ತಾರೆ. ಅವ್ರು ಹೇಳಿದ್ರು ನಂದು ರಿಟೈರ್ಡ್ ಆಗ್ತೀನ, ನಾನು ಸಾಮಾಜಿಕ ಕಾರ್ಯಕ್ಕೆ ಅಣಿ ಆಗ್ತೇನೆ ಅಂತಕ್ಕಂಥ ಮೊದಲನೇ ಕಾರ್ಯಕ್ರಮಕ್ಕೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವ್ರು ಯಾವಾಗಲೂ ಮನೆ ಓಪನಿಂಗ್ ಇರ್ಬೋದು, ಮದುವೆ ಇರ್ಬೋದು, ಮುಂಜಾನೆ ಯಾಕೆ ಏನು ಅಡುಗೆ ಮಾಡ್ತಾರೆ, ಸಾಯಂಕಾಲ ಬಾಂಡೆ ತೊಳೆದು ಹತ್ತು ಮಟನೂ ಅಷ್ಟು ಜವಾಬ್ದಾರಿ ತಗೊಂಡು ಕಾರ್ಯಗಳನ್ನು ಮಾಡಿದ್ದಾರೆ. ಅಂತ ಒಂದು ವ್ಯಕ್ತಿ ನಮ್ಮ ಒಳಗಿತ್ತು. ಅದರ ನೇತೃತ್ವವನ್ನು ವಹಿಸಿ ಅವರು ಕೂಡ ಈಗ ನಿವೃತ್ತಿ ಜೀವನವನ್ನು ಹೊಂದಿ ಮತ್ತೆ ಈ ಒಂದು ಸಾಮಾಜಿಕ ಕ್ಷೇತ್ರಕ್ಕೆ ಅಡಿಯಾಗಿದ್ದಾರೆ. ಮನೆ ಪೇಪರ್ ಬಂತ 60ಕ್ಕೆ ರಿಟೈರ್ಮೆಂಟ್ ಅಂತಂದ್ರೆ ಮತ್ತೆ ಹೊಳ್ಳಿ 60ಕ್ಕೆ ಅರಳು ಮರಳು ಅಂತ ಹೇಳ್ತೇವೆ, ಮರಳಿ ಚಿಗುರು ಅಂತ ಹೇಳ್ತೇವೆ. ಮತ್ತು ತಮ್ಮ ಸಾಮಾಜಿಕ ಸೇವೆ ನಮ್ಮ ಜೊತೆಗೆ ಸದಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ಎಸ್ ಆರ್ ರಂಗನಾಥನ್ ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರನ್ನು, ಆಹ್ವಾನಿತರನ್ನು, ನನ್ನ ಪರಿವಾರವನ್ನು, ನನ್ನೆಲ್ಲ ಸಿಬ್ಬಂದಿ ವರ್ಗದವರನ್ನು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು, ಎಸ್ ಡಿ ಮೇಡಮ್ ಅವರನ್ನು, ಆಮೇಲೆ URW ಪುನರ್ವಸತಿ ಕೇಂದ್ರದ ಕಾರ್ಯಕರ್ತನಾಗಿರ್ತಕ್ಕಂಥ ಶಿವರುದ್ರ, ಹಾಗೆ ಎಲ್ಲ ನಮ್ಮ ರಾಜು ಇಮ್ಮಣ್ಣ, ಸಂತೋಷ್ ಮಳವಾರಿ, ಮುಖ್ಯವಾಗಿ ನಮ್ಮೆಲ್ಲ ಕಾರ್ಯಕ್ಕೆ ಹೆಗಲು ಕೊಟ್ಟು ಈ ಕಾರ್ಯ ಡಿಜಿಟಲ್ ಮಾಧ್ಯಮದೊಳಗೆ ಪ್ರಸಾರ ಆಗಬೇಕಂತ ಸುದ್ದಿ ಮಾಧ್ಯಮದಲ್ಲಿ ಆಗಿರ್ತಕ್ಕಂಥ MK ನ್ಯೂಸಿನ ಶ್ರೀ ಮಹಾಂತೇಶ್ ಕರ್ಬಸನ್ ಅವರನ್ನು ಕೂಡ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ನಮ್ಮ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಆಚರಿಸ್ತೀವಿ. ಅದಕ್ಕೂ ಕೂಡ ತಮಗೆ ನಾನು ಈ ಮೂಲಕ ಆಹ್ವಾನ ಕೊಡ್ತೇನೆ. ಪಂಚಾಯತ್ ಆವರಣಕ್ಕೆ ಆಗಸ್ಟ್ 15 ದಿವಸ 9 ಗಂಟೆಗೆ ಸರಿಯಾಗಿ ತಾವೆಲ್ಲರೂ ಉಪಸ್ಥಿತರಿದ್ದು ಆ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಉಪಸ್ಥಿತಿ ಅತ್ಯಮೂಲ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹಳಷ್ಟು ಜನ ಸ್ವಾತಂತ್ರ್ಯ ಯೋಧರು ಆಗಿದ್ದಾರೆ. ವೀರ್ ಸಾವರ್ಕರ್ ಇರ್ಬೋದು, ಖುದಿರಾಮ್ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಲಾಲ್ ಬಾಲ್ ನೆಹರು, ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಇವರೆಲ್ಲರನ್ನು ಮೀರಿಸುವಂತ ನಮ್ಮ ನಾಣ್ಯವರಾಗಿರ್ತಕ್ಕಂಥ ಸ್ವಾತಂತ್ರ್ಯದ ಪ್ರಥಮ ಬೆಳೆಯುವಿಕೆ ಕಿತ್ತೂರು ರಾಣಿ ಚೆನ್ನಮ್ಮ, ಆಗ ಅವಳ ಬಲಗೈ ಬಂಟನಾಗಿರ್ತಕ್ಕಂಥ ಶಿವರ ಸಂಗೊಳ್ಳಿ ರಾಣಿ ಇರ್ಬೋದು, ಅಮಟೂರು ಬಾಳಕನವರು ಇರ್ಬೋದು. ಇದು ಇತಿಹಾಸದೊಳಗೆ ಅಚ್ಚಳಿಯದೇ ಇರ್ತಕ್ಕಂಥ ಒಂದು ಹೆಗ್ಗುರುತು. ಅಂತಹ ಒಂದು ಕಾರ್ಯದೊಳಗೆ ನಮ್ಮೂರಿನವರಾಗಿರ್ತಕ್ಕಂಥ ಗುರುಸಿದ್ದಪ್ಪ ಸರ್ದಾರ್ ಅವರು ಕೂಡ ಆ ಸೇನಾಧಿಪತಿ ಆಗಿದ್ರು ಅಂತಕ್ಕಂಥ ಮಾತನ್ನು ನೆನಪಿಸಿಕೊಳ್ತಾ ಅವರ ವಂಶಸ್ಥರು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾರೆ. ಅದು ಶ್ರಮ, ಅದು ಭಾಳ ಕಠಿಣವಾಗಿರ್ತಕ್ಕಂಥ ಕೆಲಸ ಅಂತ ತಿಳ್ಕೊಂಡು ನಾನು, ಯಾಕಂದ್ರೆ ಮೊಬೈಲ್ ಬಂದದ, TV ಅದ. ಭಾಳಷ್ಟು ಜನರು ಏನು ಮಾಡ್ತಾರಪ್ಪ ಅಂದ್ರೆ ಬರ್ಮೋಡದೊಳಗೆ ಕತ್ರಿ ಒಳಗೆ ನಿಂದಿರುವುದು, ಹೋಟೆಲ್ಗೆ ಹೋಗಿ ಒಂದು 5 ರೂಪಾಯಿ ಚಹಾ ಕುಡಿದು ಒಂದು ಗುಡ್ಡಕ ಅಲ್ಲಿ ಫೋನ್ ಪೇ ಮಾಡಿ ಬಂದ್ರೆ ಅವ್ರ ಕಾರ್ಯ ಮುಗಿದಾನ ಅಂತೇಳಿ ಹಿಂಗೆ ಒಂದು ಈಗಿನ ಯುವಕರಲ್ಲಿ ಅಂತ ಒಂದು ಹವ್ಯಾಸ ಬೆಳೆದದ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿನ ನಾವು ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಯಾಕೆ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ಮಾಡ್ತೇವೆ ಅಂತಂದ್ರೆ, ಎಸ್ ಆರ್ ರಂಗನಾಥ ಅವರು ಮೂಲತಃ ತಮಿಳುನಾಡಿನ ಶಿಯಾಳ್ ಗ್ರಾಮದವರು. ಇವರು ಆಗಸ್ಟ್ 12 ಮತ್ತು 1892 ಜನಿಸ್ತಾರೆ. ಇವರು ಗ್ರಂಥಾಲಯ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ಶಿಕ್ಷಣವನ್ನು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಿಂದ ಗಣಿತಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದರು. ಆರಂಭಿಕ ವೃತ್ತಿ ಜೀವನ ಗಣಿತದ ಉಪನ್ಯಾಸಕರಾಗಿ ವೃತ್ತಿ ಜೀವನ ಪ್ರಾರಂಭಿಸಿ ಅವರು 1974ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದ ಮೊದಲ ಪ್ರಧಾನ ಗ್ರಂಥಪಾಲಕರಾಗಿ ನೇಮಕಗೊಂಡರು. ನಂತರ ಲಂಡನ್ಗೆ ತೆರಳಿ ಗ್ರಂಥಾಲಯ ವಿಜ್ಞಾನದಲ್ಲಿ ತರಬೇತಿ ಪಡೆದರು. ಇವರು ಗ್ರಂಥಾಲಯಕ್ಕೆ ಪ್ರಮುಖವಾಗಿ ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ಕೋಲನ್ ವರ್ಗೀಕರಣ ವ್ಯವಸ್ಥೆ ಅಂದರೆ ವಿಶ್ವದಲ್ಲಿ ಮೊದಲ ಬಾರಿಗೆ ಮುಕ್ತ ಮತ್ತು ವಿಶ್ಲೇಷಣಾತ್ಮಕವಾಗಿ ಹೊಸ ವರ್ಗೀಕರಣ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದರು.
ನಡೆಸಿದರು. ಪುಸ್ತಕಗಳ ಪಟ್ಟಿ ಮತ್ತು ಕ್ಯಾಟ್ಲಾಗ್ ತಯಾರಿಕೆ ವೈಜ್ಞಾನಿಕ ನಿಯಮಗಳನ್ನು ರೂಪಿಸಿದರು ಹಾಗೂ ಬೆಂಗಳೂರಿನಲ್ಲಿ ಡಾಕ್ಯುಮೆಂಟೇಶನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅನ್ನು ಸ್ಥಾಪಿಸಿ ತಮ್ಮ ಕೊನೆಯ ದಿನಗಳವರೆಗೆ ಅಲ್ಲೇ ಸಂಶೋಧನೆ ನಡೆಸಿದರು. ಗ್ರಂಥಾಲಯ ವಿಜ್ಞಾನ 5 ನಿಯಮಗಳನ್ನು ಹೊಂದಿದೆ. ಇದು 1921ರಲ್ಲಿ ಅವರು ಪ್ರತಿಪಾದಿಸಿದ 5 ನಿಯಮಗಳು ಜಾಗತಿಕ ಗ್ರಂಥಾಲಯ ಕ್ಷೇತ್ರಕ್ಕೆ ದಿಕ್ಸೂಚಿಯಾದವು. ಇದರಲ್ಲಿ ಪುಸ್ತಕಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ಹೇಳಿದರು. ಪ್ರತಿಯೊಬ್ಬರು ಓದುಗರಿಗೂ ಅವನ ಮತ್ತು ಅವಳ ಪುಸ್ತಕ ಸಿಗಬೇಕು. ಪ್ರತಿ ಪುಸ್ತಕಕ್ಕೂ ಅದರ ಓದುಗ ಸಿಗಬೇಕು. ಓದುಗರ ಸಮಯವನ್ನು ಉಳಿಸಿ ಗ್ರಂಥಾಲಯವನ್ನು ಬೆಳೆಯುತ್ತಿರುವ ವೈಜ್ಞಾನಿಕ ಅಂಗವನ್ನು ಇವರು ವಿವರವಾಗಿ ತಿಳಿಸಿದರು. ಪ್ರಶಸ್ತಿ ಮತ್ತು ಸ್ಮರಣೆ ಇವರಿಗೆ SR ರಂಗನಾಥ ಇವರು ವಿಸ್ತೃತ ರೂಪ ಶಿಯಾಳಿ ರಾಮಾಮೃತ ರಂಗನಾಥನ್. ಇವರಿಗೆ ಭಾರತ ಸರ್ಕಾರವು 1957ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು. ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆಯನ್ನು ನಾವು ಆಗಸ್ಟ್ 12 ಮತ್ತು ಅವರ ಜನ್ಮದಿನವನ್ನಾಗಿ ನೆನಪಿಗಾಗಿ ನಾವು ಈ ದಿನವನ್ನು ರಾಷ್ಟ್ರೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಈ ಒಂದು ಸಭೆಗೆ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಸರ್ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ ತಿಳಿಸುತ್ತಾ ಈಗಾಗಲೇ PDO ಮೇಡಮ್ ಅವರು ಅವ್ರ ಕುರಿತು ಹೇಳಿದ್ದಾರೆ. ಮೊದಲು ಅವರು ಗಣಿತ ಪ್ರಾಧ್ಯಾಪಕರು, ಆನಂತರ ಈ ಒಂದು ಗ್ರಂಥಾಲಯ ವಿಜ್ಞಾನದೊಳಗೆ ಆಸಕ್ತಿ ವಹಿಸಿದರು. ವಿಶೇಷ ಅಂತಂದ್ರೆ ಮದ್ರಾಸ್ ಯೂನಿವರ್ಸಿಟಿಯೊಳಗೆ ಗ್ರಂಥಪಾಲಕ ಹುದ್ದೆಯನ್ನು ನೇಮಿಸಬೇಕು ಅಂತ ತಿಳ್ಕೊಂಡು ಅರ್ಜಿ ಕರೆದಿದ್ರು. ಆ ಅರ್ಜಿ ಕರೆದ್ರೆ ಎಷ್ಟು ಅರ್ಜಿ ಬಂದಿದ್ವಲ್ಲ ಅದರೊಳಗೆ ಎಲಿಜಿಬಲ್ ಅಂದ್ರೆ ಇವರು ಒಬ್ಬರೇ. ಅದಕ್ಕೆ ಅವ್ರೇನು ಕೇಳ್ತಾರೆ ಅಂತಂದ್ರೆ ಇಡೀ ಜಗತ್ತಿನ ಅಥವಾ ನಮ್ಮ ದೇಶದ ಪ್ರಥಮ ಗ್ರಂಥಪಾಲಕರು ಅಂತ. ಅವ್ರಿಗೆ ಡಿಲಿಟ್ ಪದವಿ, ಮೇಡಮ್ ಪದ್ಮಶ್ರೀ ಪ್ರಶಸ್ತಿಗಳು ಬಂದಿದ್ದಾವೆ. ಅವರ ಒಂದು ಸವಿ ನೆನಪಿಗಾಗಿ ಭಾರತ ಸರ್ಕಾರ ಅವರು ಹುಟ್ಟಿದ ದಿನವಾದಂಥ ಇಂದು ಆಗಸ್ಟ್ 12ರಂದು ಪ್ರತಿ ವರ್ಷ ಗ್ರಂಥಪಾಲಕರ ದಿನಾಚರಣೆ ಆಚರಿಸಲಿಕ್ಕೆ ಹತ್ತಿದ್ದಾರೆ. ಇವತ್ತು ಸಾಯಂಕಾಲ ನಾಳೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಸಹಿತ ಗ್ರಂಥಪಾಲಕರ ದಿನಾಚರಣೆ ಮತ್ತು ಡಿಜಿಟಲ್ ಯುಗದಲ್ಲಿ ಗ್ರಂಥಾಲಯಗಳ ಗ್ರಂಥಪಾಲಕರ ಒಂದು ಕಾರ್ಯಚಟುವಟಿಕೆಗಳ ಕುರಿತು ಉಪನ್ಯಾಸ. ಅಂದರೆ ದೇಶದ ನಾನಾ ಭಾಗಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಅವರು ಒಂದು ಸ್ಮರಣೆ ಮಾಡೋದು. ಯಾಕೆ ಮಾಡೋದು ಅಂತಂದ್ರೆ ಈ ಗ್ರಂಥಾಲಯಗಳೇನದಾವಲ್ಲ ಬಡ ಜನತೆಯ ಗ್ರಾಮೀಣ ಜನತೆಯ ಜ್ಞಾನದ ದೇವಾಲಯಗಳು ಅಂತಲೂ ಕರೆಯಲ್ಪಡ್ತಾವೆ. ಎಲ್ಲ ಯೂನಿವರ್ಸಿಟಿ ಅಂತಲೂ ಕರೀತಾರೆ ಇವರು, ಗ್ರಾಮೀಣ ವಿಶ್ವವಿದ್ಯಾಲಯಗಳ ಗ್ರಂಥಾಲಯಗಳಿಗೆ. ಆದ್ದರಿಂದ ತಾವೆಲ್ಲ ಮಕ್ಕಳಲ್ಲಿ ಓದುವ ಒಂದು ರೂಢಿಯನ್ನು ಬೆಳೆಸಿ ಅಂತ ಹೇಳ್ತಾ ತಮಗೆ ಈ ಪಂಚಾಯಿತಿಯ ಪರವಾಗಿ, ಗ್ರಂಥಪಾಲಕರ ಪರವಾಗಿ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು विश्ववंद्याय मंगलम विश्वकपालाय मंगलम शरणुंजय मंगलम वरः चरणितिबोधाय मंगलम गुरुरूपदाय गुरुराजिराजाय गुरुरूपदाय गुरुराजिराजाय परिपूर्णदेहाय मंगलम शिव विश्वकपालाय मंगलम भवमूलबन्धाय मंगलम शिव शिवलिंगसंघाय मंगलम भवमङ्गलाय शिवपिङ्गचूडाय कलितुङ्गदेहाय मंगलम शिव विश्वकपालाय मंगलम काशीपुरेशाय मंगलम कवि काशीनाथेशाय मंगलम काशीपुरेशाय मंगलम
काशीनाथेशाय मङ्गलम् केशाम्पताराय पाशप्रमुषाय श्रीशादिमान्याय मङ्गलं शिव विश्वकर्माय मङ्गलम् श्रीविश्वराध्याय मङ्गलं शिव विश्वकर्माय मङ्गलम् श्रीविश्वराध्याय मङ्गलं शिव विश्वकर्माय मङ्गलम् ॐ चैतन्यशास्त्रं